ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರು, ಬಹಳಷ್ಟು ಜನ ಕೇಳ್ತಾ ಇದ್ರು, ಸರ್ ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಲ್ಯಾಪ್ಟಾಪ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ನಾವು ಎಲ್ಲ ಕಡೆ ನೋಡ್ತಾ ಇದೀವಿ. ಇದು ಯಾವ ರೀತಿಯಾಗಿ ಸಿಗುತ್ತೆ? ಇದು ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಇವತ್ತು ಲ್ಯಾಪ್ಟಾಪ್ ವಿತರಣೆ ಮಾಡುವಂತ ಒಂದು ಕಾರ್ಯ ಕೂಡ ಪ್ರಾರಂಭದಲ್ಲಿದೆಯಾ? ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ಒಂದು ಯೋಜನೆ ಅಡಿಯಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ನಮ್ಮ ಮಕ್ಕಳಿಗೆ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಸಿಗತ್ತೆ ಅನ್ನುವಂತ ಮಾಹಿತಿಯನ್ನ ಇವತ್ತು ಸಂಪೂರ್ಣವಾಗಿ ಯಾರಿಗೆ ಈ ಒಂದು ಉಚಿತ ಲ್ಯಾಪ್ಟಾಪ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಯಾವ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಸಿಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಸಮಾಧಾನದಿಂದ ಸ್ಕಿಪ್ ಮಾಡಲಾರದೆ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತಾ ಅಥವಾ ಸಿಗುದಿಲ್ಲ ಅನ್ನುವಂತ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಕ್ಲಿಯರಿಫಿಕೇಶನ್ ಮಾಡ್ಕೋತಾ ಇದ್ದಾನೆ. ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು, ಸರ್ ಉಚಿತ ಲ್ಯಾಪ್ಟಾಪ್ ಬಗ್ಗೆ ಹೇಳಿಕೊಡಿ. ಬಹಳಷ್ಟು ಜನ ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಯೂಟ್ಯೂಬ್ ಒಳಗಡೆ ಅಲ್ಲಿ ಇಲ್ಲಿ ಬಹಳಷ್ಟು ಕಡೆ ನೋಡ್ತಾ ಇದೀವಿ, ಬಟ್ ಅರ್ಜಿ ಹಾಕುವಂತ ವಿಧಾನ ಗೊತ್ತಾಗ್ತಾ ಇಲ್ಲ. ಇದನ್ನ ಹೆಂಗ್ ಮಾಡ್ಬೇಕ್ರಿ ಅಂತ ಒಂದು ಪ್ರಶ್ನೆ ಬಂದ್ಬಿಟ್ಟಿದೆ ಎಲ್ಲರಿಗೂ. ಹಾಗಾಗಿ ಸಂಪೂರ್ಣವಾಗಿ ನಿಮ್ಗೆ ಇದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಕೊಡ್ಲಿಕ್ಕೆ ಅಂತೇಳಿ ಈ ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತರ್ತಾ ಇದ್ದೇನೆ. ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಒಂದು 2% ಏನೋ ಒಂದು ನಾಲೆಜ್ ಅನ್ನ ನೀವು ಸಂಪೂರ್ಣವಾಗಿ ಪಡಿಬಹುದು. ಓಕೆ, ಮೊದಲಿಗೆ ಸಂಪೂರ್ಣವಾಗಿ ನಿಮ್ಗೆ ಒಂದು ಕ್ಲಿಯರಿಫಿಕೇಶನ್ ಮಾಡಿ ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅಲ್ಲಿ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು, AICTE India ORG ಅಂತ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಿಂದ ಈ ಒಂದು ವೆಬ್ಸೈಟ್ ಇಂದ ಸಂಪೂರ್ಣವಾಗಿ ಅಂದ್ರೆ ಈ ಒಂದು ಇಲಾಖೆಯಿಂದ ಇವತ್ತೇನಾಗ್ತಾ ಇದೆ ಅಂದ್ರೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ಅಂತ ನಾವು ಎಲ್ಲ ಕಡೆ ಕೂಡ ನೋಡ್ತಾ ಇದೀವಿ. ಹಾಗಾಗಿ ಇಲ್ಲಿ ನೋಡಬಹುದು ಅಪ್ರೂವಲ್ ಪ್ರೊಸೆಸ್ 2025-26 ಅಂತೇಳಿ ನಮಗೆ ಒಂದು ಮೆನು ಕೂಡ ಸಂಪೂರ್ಣವಾಗಿ ಕಾಣಿಸುತ್ತೆ. ಈ ಮೆನು ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ ಇಲ್ಲಿ AICTE ಇಂದ ನಮಗೆ ಏನು ಸಿಗುತ್ತೆ ಏನು ಸಿಗುದಿಲ್ಲ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ, ಯಾಕಂದ್ರೆ ಕೆಲವೊಂದು ವಿಡಿಯೋಸ್ ಗಳನ್ನ ನೋಡಿರ್ತೀವಿ, ಅವರು ಸರಿಯಾಗಿ ಮಾಹಿತಿ ಕೂಡ ಹೇಳಿರೋದಿಲ್ಲ. ಸುಮ್ಮನೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಅಂತ ಹೇಳ್ಬಿಡ್ತಾರೆ, ನಾವು ಸುಮ್ಮನೆ ನೋಡ್ಕೋತ ಹೋಗಿರ್ತೀವಿ. ಬಟ್ ಇಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಆ ಒಂದು ಉಚಿತವಾಗಿ ಲ್ಯಾಪ್ಟಾಪ್ ನಮ್ಗೆ ಸಿಗಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೇಕು ಅಂತೇಳಿ ಕೂಡ ನಾವು ಏನ್ ಮಾಡಬಹುದು, ಇದರಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ನೋಡಬಹುದು. ಅದರ ಜೊತೆಗೆ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಸಿಗುವಂತ ಒಂದು ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಇಲ್ಲಿ ಬಹಳಷ್ಟು ಒಂದು ಅನುಕೂಲ ಆಗಿರುವಂತಹ ಒಂದು ಮಾಹಿತಿ ಕೂಡ ಸಿಗುತ್ತೆ. ಈ ಒಂದು ವೆಬ್ಸೈಟಿನ ಮುಖಾಂತರ ಕೇಂದ್ರ ಸರ್ಕಾರದವರು ಯಾವುದೇ ರೀತಿಯಿಂದ ನಮಗೆ ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ ಆಗುವಂತ ಒಂದು ಅಪ್ಲಿಕೇಶನ್ ಆಗಿರಬಹುದು, ಒಂದು ನೋಟಿಫಿಕೇಶನ್ ಆಗಿರಬಹುದು, ಯಾವುದೂ ಕೂಡ ಇನ್ನುವರೆಗೂ ಕೂಡ ಪ್ರೊವೈಡ್ ಮಾಡಿಲ್ಲ. ಇದು ನಿಮ್ಮ ತಲೆಯಲ್ಲಿ ಮೊದಲು ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಉಚಿತವಾಗಿ ಒಂದು 50,000 to 60,000 ರೂಪಾಯಿ ಇರುವಂತ ಲ್ಯಾಪ್ಟಾಪ್ ಒಬ್ಬೊಬ್ಬರಿಗೆ ಕೊಡ್ತಾ ಹೋದ್ರೆ ಇವತ್ತು ಭಾರತ ದೇಶದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಲ್ಯಾಪ್ಟಾಪ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ? ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಸುಮ್ಮನೆ ಯಾವುದೋ ಒಂದು ಫೇಸ್ಬುಕ್ ನ್ಯೂಸ್ ಆಗಿರ್ಬೋದು, ಯಾವುದೋ ಒಂದು ಲಿಂಕ್ ಗಳಾಗಿರ್ಬೋದು, ಅವುಗಳನ್ನ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಜಗತ್ತು ಬಹಳ ಫಾಸ್ಟ್ ಹೊಂಟದ. ಯಾವುದೋ ಒಂದು ವಾಟ್ಸ್ಆಪ್ ಒಳಗ ಫ್ರೀ ಲ್ಯಾಪ್ಟಾಪ್ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಮೋಸ ಕೂಡ ಆಗಿದ್ದಾರೆ. ಯಾವುದೋ ಒಂದು ಫ್ರೀ ಲ್ಯಾಪ್ಟಾಪ್ ಸಿಗ್ತಾ ಇದೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಏನೋ ಒಂದು ಮಾಡಕ್ ಹೋಗಿ ಏನೋ ಒಂದಾಗಿ ಸಿಕ್ಕಾಕೊಂಡು ಅವ್ರ ಬಲ್ಲಿರುವಂತಹ ಹಣವನ್ನ ಸಂಪೂರ್ಣವಾಗಿ ಆ ಒಂದು ಕಳ್ಕೋತಾ ಇದ್ದಾರೆ ಅನ್ನುವಂಥದ್ದು ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಈ ಒಂದು AICTE ಅಲ್ಲಿ ನಾವು ನೋಡಿದಾಗ ಯಾವುದೇ ರೀತಿಯಿಂದ ಫ್ರೀ ಲ್ಯಾಪ್ಟಾಪ್ ಇವತ್ತು ಕೇಂದ್ರ ಸರ್ಕಾರದಿಂದ ವಿತರಣೆ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವೇನ್ ಮಾಡಬಹುದು, AICTE ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ನೀವೇನ್ ಮಾಡಬಹುದು, ಇವತ್ತು ಸ್ಕಾಲರ್ಶಿಪ್ ಗಳನ್ನ ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ಲಕ್ಷ ಸ್ಕಾಲರ್ಶಿಪ್ ಅನ್ನ ನೀವೇನ್ ಮಾಡಬಹುದು, ಇದರಲ್ಲಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ನೀವು ಸ್ಕಾಲರ್ಶಿಪ್ ಅನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು, ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡ್ಕೋಬಹುದು. ಆದ್ರೆ ಉಚಿತವಾಗಿ ಲ್ಯಾಪ್ಟಾಪ್ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವ ಒಂದು ಯೋಜನೆಯವರು ಕೂಡ ಇಲ್ಲಿ ಯಾವ ಒಂದು ಸರ್ಕಾರದವರು ಕೂಡ ಈ ಒಂದು ಲ್ಯಾಪ್ಟಾಪ್ ಯೋಜನೆಯನ್ನ ಇನ್ನೂವರೆಗೂ ಜಾರಿಗೆ ತಂದಿಲ್ಲ, ಯಾರಿಗೂ ಕೊಡುವುದಿಲ್ಲ. ಅದು ಕೊಡೋ ಹಂತದ್ದು ಯಾರಪ್ಪ ಅಂದ್ರೆ ಯಾವುದೋ ಒಂದು ನಿಗಮ ಆಗಿರ್ಬೋದು, ಯಾವುದೋ ಒಂದು ಸಂಸ್ಥೆ ಆಗಿರ್ಬೋದು, ಏನೋ ಹೆಲ್ಪ್ ಆಗ್ಲಿ ಅಂತ ಬಡ ಬಗ್ಗರಿಗೆ ಎಲ್ಲೋ ಒಂದ್ ಕಡೆ ಕೊಡ್ತಿರ್ತಾರೆ. ಅದನ್ನೇ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಸುಮ್ಮನೆ AICTE ಇಂದ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಇವತ್ತು ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಸುಮ್ಮನೆ ಡುಪ್ಲಿಕೇಟ್ ಮಾಡೋಗೋಸ್ಕರ, ಬೇರೆಯವರಿಗೆ ಲಾಭ ಮಾಡೋಗೋಸ್ಕರ ನಮಗೆ ಈ ರೀತಿಯಾಗಿ ಹೇಳಿರುವಂತಹ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಇದೀವಿ. ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಕ್ಲಿಯರಿಫಿಕೇಶನ್ ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದವರೇ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಸುಳ್ಳು ಸುದ್ದಿ ಹಬ್ಬಸ್ತಾ ಇದ್ದಾರೆ, ಇದರಿಂದ ಎಚ್ಚರಿಕೆ ಇರಿ ಅಂತ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ AICTE ಒಳಗೆ ನಾನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದೆ. ಹಾಗಾದ್ರೆ ಈ ಒಂದು ಫ್ರೀ ಆಗಿ ಬರುವಂತಹ ಒಂದು ಲ್ಯಾಪ್ಟಾಪ್ ಯೋಜನೆ ಬಗ್ಗೆ ಸರಿಯಾಗಿ ನಾವು
ನೋಡೋದಾದ್ರೆ, ಯಾಕಂದ್ರೆ ಇಲ್ಲಿಂದ ಒಂದು ಅನೌನ್ಸ್ಮೆಂಟ್ ಒಳಗಡೆ ನಾವು ನೋಡಬಹುದು ಸಂಪೂರ್ಣವಾಗಿ ಒಂದು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೇನೆ. ಇಲ್ಲಿಂದ ಮೋರ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಏನಿದ್ದಾರೆ ಹಣೆಬಾರ ಫ್ರೀ ಆಗಿ ಸಿಗುವಂತ ಲ್ಯಾಪ್ಟಾಪಿನ ಹಣೆಬಾರ ಏನು ಮೋರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಏನಿದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ ಇಲ್ಲಿ ಸಂಪೂರ್ಣವಾಗಿ ಒಂದು ಸರ್ಕಲ್ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ಎಲ್ಲಿ ಕಾಣಿಸ್ತಾ ಇದೆ ನೋಡಿ. ಓಕೆ, ಇಲ್ಲಿಂದ ಸಂಪೂರ್ಣವಾಗಿ ನಾವು ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೂಡ ಅವರು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಎರಡನೇ ಪೇಜ್ಗೆ ಹೋಗ್ತೇನೆ. ಎರಡನೇ ಪೇಜ್ಗೆ ಹೋದಾಗ ಕೂಡ ನಾವು ನೋಡಬಹುದು ಇಲ್ಲಿಂದ ಮತ್ತೆ ಎರಡನೇ ಪೇಜ್ ಅಲ್ಲಿ ಬರುವಂತ ಒಂದು ಸರ್ಕಲ್ ನೀವು ಬಂದ್ಬಿಟ್ಟು ಇಲ್ಲಿಂದ ನೋಡಬಹುದು. ಓಕೆ, ಸರ್ಕಲ್ ರಿಕಾರ್ಡಿಂಗ್ ಫಾರ್ ದ ನ್ಯೂ ಫೇಕ್ ನ್ಯೂ ಒಂದು ರಿಗಾರ್ಡಿಂಗ್ ಫ್ರೀ ಲ್ಯಾಪ್ಟಾಪ್ ಅಂತ ನಾವು ನೋಡ್ತಾ ಇದೀವಿ. ನೀವು ಇದರ ಮೇಲೆ ಅದು ಇವಾಗಲೇ ಬಂದಿರುವಂತ ನವೆಂಬರ್ 27, 2024ಕ್ಕೆ ಈ ಒಂದು ಬಂದಿರುವಂತ ಒಂದು ಸರ್ಕ್ಯುಲರ್ ಅನ್ನ ಸಂಪೂರ್ಣವಾಗಿ ನಾವು ನೋಡಿದಾಗ ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಂಪೂರ್ಣವಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇವತ್ತು ಕೇಂದ್ರ ಸರ್ಕಾರದಿಂದ ಅಥವಾ ಇವತ್ತು AICTE ವತಿಯಿಂದ ಯಾವುದೇ ಕಾರಣಕ್ಕೂ ಉಚಿತವಾಗಿ ಲ್ಯಾಪ್ಟಾಪ್ ವಿತರಣೆ ಆಗ್ತಾ ಇಲ್ಲ ಅಂತೇಳಿ ಕೂಡ ಈ ಒಂದು ಮಾಹಿತಿ ಕೂಡ ಅವರು ಸಂಪೂರ್ಣವಾಗಿ 27/11/2024ಕ್ಕೆ ಹೇಳಿರುವಂತದ್ದು. ಸುಮ್ನೆ ಅವು ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಸುಮ್ನೆ ಉಚಿತವಾಗಿ ಲ್ಯಾಪ್ಟಾಪ್ ಅಂತ ಹಾಕ್ಬಿಡ್ತಾರೆ. ಹಾಕಿ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಈ ಸ್ಟೆಪ್ ಅನ್ನ ಯೂಸ್ ಮಾಡ್ಕೋರಿ ಅಂತ ಹೇಳ್ಕೋತ ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಗಳು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಆ ಒಂದು ಲಿಂಕ್ ಗಳ ಮೇಲೆ ನೀವು ಕ್ಲಿಕ್ ಮಾಡೋ ಮುಖಾಂತರ ಏನಾಗ್ತದ ಅನ್ನೋ ಜಗತ್ತಿನೊಳಗೆ ನಿಮಗೆ ಗೊತ್ತದ. ಸುಮ್ನೆ ಇರುವಂತ ಹಣವನ್ನ ಕಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಉಚಿತ ಲ್ಯಾಪ್ಟಾಪ್ ಹಿಂದೆ ಬಿದ್ದ. ಯಾಕಂದ್ರೆ ಒಂದು ಲ್ಯಾಪ್ಟಾಪ್ ಕೊಡ್ಬೇಕಂದ್ರೆ 50,000-60,000 ರೂಪಾಯಿ ಸರ್ಕಾರದವರು ಖರ್ಚು ಮಾಡಬೇಕು. ಆ ಒಂದು ಲ್ಯಾಪ್ಟಾಪ್ ಕೊಡಬೇಕು. ಎಲ್ಲರಿಗೆ ಭಾರತ ದೇಶದಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ಲ್ಯಾಪ್ಟಾಪ್ ಕೊಡಕ್ ಹೋದ್ರೆ ಎಲ್ಲಿ ಹೋಗ್ತೀವಿ ನಾವೆಲ್ಲ, ಹೌದಿಲ್ಲ? ಹಾಗಾಗಿ ಈ ರೀತಿಯಾಗಿ ಇರುವಂತಹ ಯೋಜನೆಗಳಾಗಿರ್ಬೋದು, ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು, ಉಚಿತವಾಗಿ ಬತ್ತು ಅಂದ್ರೆ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಸುಮ್ಮನೆ ಉಚಿತವಾಗಿ ರೀಚಾರ್ಜ್ ಗಳಂತ ಒಂದು ಮೆಸೇಜ್ ಬರುತ್ತೆ. ವಾಟ್ಸ್ಆಪ್ ಅಲ್ಲಿ ನೋಡ್ರಿ ನೀವು ಏನೇನೋ ಮೆಸೇಜ್ ಗಳು ಬರ್ತಿರ್ತವೆ. ಅಲ್ಲಿ ನಾವು ನ್ಯೂಸ್ ಗಳನ್ನ ನೋಡ್ತಾ ಇರ್ತೀವಿ. ಹಾಗಾಗಿ ಅವುಗಳಿಂದ ನೀವು ಸ್ವಲ್ಪ ನೀವೇನ್ ಮಾಡಬೇಕು, ದೂರ ಆಗಿ ಇರಬೇಕು. ಯಾಕಂದ್ರೆ ನನಗೆ ಬಹಳಷ್ಟು ಮಂದಿ ಕೇಳ್ತಿದ್ರು, ಸರ್ ಇದು ಉಚಿತವಾಗಿ ಲ್ಯಾಪ್ಟಾಪ್ ಬರುವಂತಹ ಯೋಜನೆ ಬಗ್ಗೆ ಹೇಳ್ಕೊಡಿ. ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದಾರೆ, ಕೇಂದ್ರ ಸರ್ಕಾರದಿಂದ ಇವತ್ತು AICTE ಇಂದ ಉಚಿತವಾಗಿ ಲ್ಯಾಪ್ಟಾಪ್ ಕೊಡ್ತಾ ಇದಾರೆ ಅನ್ನೋದು ನಿಜನಾ ಸುಳ್ಳು ಅಂತ ಹೇಳ್ತಾ ಇದ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಸುಳ್ಳು ಮಾಹಿತಿಯನ್ನ ನಂಬಲಿಕ್ಕೆ ಹೋಗಿ ಇರುವಂತ ಹಣವನ್ನ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿ ಯಾವುದೋ ಒಂದು ಲಿಂಕ್ ಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಿಕ್ಕಾಕೊಂಡು ಸುಮ್ಮನೆ ರೊಕ್ಕ ಕರ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ನಾನು ತಮ್ಲೇನ್ ಹಾಕಿನ್ ಸರ್ ಹಂಗ ಹಾಕಿರಿ ಹಿಂಗ ಹಾಕಿರಿ ಅಂತ ತಲೆ ಕೆಡಿಸ್ಕೊಬೇಡ್ರಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ನೋಡಿದ್ರೆ ಒಂದು ಮನವರಿಕೆ ಆಗುತ್ತೆ ಅನ್ನುವಂತ ಭಾವನೆಯಿಂದ ಈ ರೀತಿಯಾಗಿ ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತರ್ತಾ ಇದ್ದೀನಿ. ಕೆಲವರಿಗೆ ಕೆಟ್ಟದಾಗಿ ಅನಿಸಬಹುದು, ಕೆಲವರಿಗೆ ಒಳ್ಳೆದಾಗಿ ಕೂಡ ಪರಿಗಣಿಸಬಹುದು. ದಯವಿಟ್ಟು ಎಚ್ಚರಿಕೆಯಿಂದ ಇರ್ಲಿ ಅಂತೇಳಿ ನಾನು ಬಹಳಷ್ಟು ಮಂದಿ ನನಗೆ ಕೇಳ್ತಾ ಇದ್ರು. ಹಾಗಾಗಿ ನಿಮ್ಗೆ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ಬೋದು, ಯಾವುದೇ ಯೋಜನೆಯಿಂದ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ನಿಮ್ಗೆ ಕೊಡ್ತಾ ಇಲ್ಲ. ಇಲ್ಲಿ AICTE ವತಿಯಿಂದ ನಿಮ್ಗೆ ಏನು ಸಿಗತ್ತಪ್ಪ ಅಂದ್ರೆ ನೀವೇನ್ ಮಾಡಬಹುದು, ಸ್ಕೀಮ್ ಗಳ ಮೇಲೆ ನೋಡಿದಾಗ ಇಲ್ಲಿ ಸ್ಟೂಡೆಂಟ್ ಗೆ ಸಂಬಂಧಪಟ್ಟಿರುವ ಹಾಗೆ ಸ್ಕೀಮ್ ಗಳ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಿದ್ರ ಅಂದ್ರೆ ಇಲ್ಲಿ ಜನರಲ್ ಸ್ಕೀಮ್ಗಳು ಇರ್ತಾವ. ಸಪೋಸ್ ಸ್ಟೂಡೆಂಟ್ ಸ್ಕೀಮ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಅವರು ಸ್ಕಾಲರ್ಶಿಪ್ ಗಳನ್ನ ಸಂಪೂರ್ಣವಾಗಿ ಕೊಡ್ತಾರೆ. ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಗಳು ಕೂಡ ಇದಿರುತ್ತೆ. ನೋಡಬಹುದು ಇಲ್ಲಿಂದ ನ್ಯೂ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಬರ್ತಾ ಇರತ್ತೆ. ಇವು ಸ್ಕಾಲರ್ಶಿಪ್ ಗಳಿಗೆ ನೀವು ಅಪ್ಲಿಕೇಶನ್ ಹಾಕೋ ಮುಖಾಂತರ ಏನ್ ಮಾಡಬಹುದು, ಯಾವುದೋ ಒಂದು ಸ್ಕಾಲರ್ಶಿಪ್ ಅನ್ನು ನೀವು ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದಿರುತ್ತೆ. ಇದು ಟೆಕ್ನಿಕಲ್ ಕೋರ್ಸ್ ಗಳಿಗೆ. ಈಗ ಕೆಲವೊಂದಿಷ್ಟು ಕೋರ್ಸ್ ಗಳಿಗೆ ಮಾತ್ರ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಾಲರ್ಶಿಪ್ ಗಳನ್ನ ನಾವು ಸಂಪೂರ್ಣವಾಗಿ ಪಡಿಬಹುದು. ಇಲ್ಲಿ ನೋಡಬಹುದು ಒಂದು ಮೆರಿಟ್ ಲಿಸ್ಟ್ ಅಂತ ಬಂದಿರುತ್ತೆ. ಸ್ಕಾಲರ್ಶಿಪ್ ಒಂದು ಸ್ಕೀಮ್ ಡಿಗ್ರಿ ಅವರಿಗೆ, ಡಿಪ್ಲೊಮಾದವರಿಗೆ, ಡಿಗ್ರಿ ಅವರಿಗೆ, ಈ ರೀತಿಯಾಗಿ ಕೆಲವೊಂದಿಷ್ಟು ಸ್ಕೀಮ್ ಗಳು ಕೂಡ ಈ ಒಂದು AICTE ಒಳಗಡೆ ಸಿಗುತ್ತೆ. ಇದು ನಿಜ. ಬಟ್ ಬೇರೆ ಬೇರೆ ತರದ ಒಂದು ಸ್ಕಾಲರ್ಶಿಪ್ ಗಳನ್ನ ಬಿಟ್ಟು ನೀವೇನ್ ಮಾಡಬಹುದು, ಬೇರೆ ಬೇರೆ ಅಪ್ಲಿಕೇಶನ್ ಸಲ್ಲಿಸೋ ಮುಖಾಂತರ ಇವತ್ತು ಅದನ್ ಬರುತ್ತೆ ಇದನ್ ಬರುತ್ತೆ ಅಂತ ಹುಡುಕಾಡ್ಕೋತ ಹೊಂಟ್ರ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಇರುವಂತಹ ನಿಮ್ಮ ಡಾಟಾ ಆಗಿರ್ಬೋದು, ನಿಮ್ಮ ಪರ್ಸನಲ್ ಒಂದು ಮಾಹಿತಿ ಆಗಿರ್ಬೋದು, ಸಂಪೂರ್ಣವಾಗಿ ನೀವು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತೀರಿ. ಇಲ್ಲಿ ನೋಡಬಹುದು ಫೀಸಿ ಸ್ಕಾಲರ್ಶಿಪ್ ಅಂತ ನೋಡ್ತೀವಿ. ಇವತ್ತು ವಿದ್ಯಾರ್ಥಿಗಳಿಗೆ 12,400 ರೂಪಾಯಿ ಒಂದು PM ಒಂದು ಸ್ಟೂಡೆಂಟ್ ಅವರಿಗೆ ಸಂಪೂರ್ಣವಾಗಿ ಬರುವಂತದ್ದು. ಅಂದ್ರೆ MA MTech ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ. ಈ ರೀತಿಯಾಗಿ ಬೇರೆ ಬೇರೆ ಕೋರ್ಸ್ ಕಲ್ತಿರುವಂತಹ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇರತ್ತಂದ್ರೆ ಇದರ ಒಂದು ಬೆನಿಫಿಟ್ ಮತ್ತೆ ಇದರ ಒಂದು ಲಾಭವನ್ನ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ತಗೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಮತ್ತೆ ಇದರಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಬೇರೆ ಬೇರೆ ತರದ ಒಂದು ಅಪ್ಲಿಕೇಶನ್ ಗಳ ಸಲ್ಲಿಸುವ ಮುಖಾಂತರ ಇವತ್ತು 50,000 ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಯೋಜನೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವೇನ್ ಮಾಡಬಹುದು, ಇವತ್ತು ರಿಜಿಸ್ಟರ್ ಅಂತ ಬರ್ತಾ ಇರತ್ತೆ. ಇಲ್ಲಿಂದ AURA ಸ್ಕೀಮ್ ಅಂತ ಇದ್ದಿರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ಒಳ್ಳೆ ಒಳ್ಳೆ ಸ್ಕೀಮ್ ಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಮುಖಾಂತರ ಸ್ಕಾಲರ್ಶಿಪ್ ಗಳನ್ನ ಪಡಿಲಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಿಟ್ಟು ನೀವು ಸುಮ್ಮನೆ ಉಚಿತವಾಗಿ ಲ್ಯಾಪ್ಟಾಪ್ ಹಿಂದೆ ಬೆನ್ನ ಹತ್ತಿ ಇರುವಂತ ರೊಕ್ಕ ಕಳ್ಕೊಳ್ಳಿಕ್ ಹೋಗ್ಬೇಡ್ರಿ. ಯಾವುದೇ ಕಾರಣಕ್ಕೂ ಉಚಿತವಾಗಿ ಲ್ಯಾಪ್ಟಾಪ್ ಯಾವ ಒಂದು ಕೇಂದ್ರ ಅಲ್ಲ, ಯಾವ ಒಂದು
ಯಾರು ಕೂಡ ಈ ಒಂದು ಯೋಜನೆ ಇನ್ನುವರೆಗೂ ಜಾರಿಗೆ ತಂದಿಲ್ಲ. ಹಾಗೇನಾದ್ರೂ ಕೊಡ್ತಾ ಇದ್ದಾರೆ ಅಂದ್ರೆ ನೀವೇನ್ ಮಾಡ್ಬೋದು, ಯಾವುದೋ ಒಂದು ನಿಗಮ ಆಗಿರ್ಬೋದು, ಯಾವುದೋ ಒಂದು NGO ಆಗಿರ್ಬೋದು, ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಕೆಲವೊಂದಿಷ್ಟು ಅಮೌಂಟ್ ಇಂದ ಕೆಲವೊಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಅನ್ನ ಒಂದ್ ಕಡೆ ವಿತರಣೆ ಮಾಡ್ತಾ ಇರ್ತಾರೆ. ಅದು ಎಲ್ಲೋ ಒಂದ್ ಕಡೆ ಅದನ್ನೇ ಪ್ಲಸ್ ತಗೊಂಡು ನಾವು ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ನಾವು ಅದನ್ನ ನಂಬಿಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇದ್ರೂ ಕೂಡ ನಾವು ಕಡಿಮೆನೆ. ಹಾಗಾಗಿ ಸುಮ್ನೆ ಯಾವುದೋ ಒಂದು ಫೇಕ್ ನ್ಯೂಸ್ ಗಳನ್ನ ತಗೊಂಡು ಸುಮ್ನೆ ಇದು ಅಂತ ಮಾಡ್ಕೊಟ್ಟು ಹೋಗಿ ಸುಮ್ನೆ ಹಾಳಾಗ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಇದರಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ AICTE ಒಳಗಡೆ ಏನು ಸಿಗುತ್ತೆ ನಿಮ್ಗೆ ಅಂದ್ರೆ ಒಂದು ಅಪ್ಲಿಕೇಶನ್ ಗಳಿಗೆ ನೀವೇನ್ ಮಾಡ್ಬೋದು, ಆ ಒಂದು ಸ್ಕಾಲರ್ಶಿಪ್ ಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವೇನ್ ಮಾಡ್ಬೋದು ಅಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವೇನ್ ಮಾಡ್ಬೋದು, AICTE ಯೋಜನೆ ಅಡಿಯಲ್ಲಿ ಲಾಭವನ್ನ ಸಂಪೂರ್ಣವಾಗಿ ಪಡಿಬಹುದು. ಓಕೆನಾ, ಇಲ್ಲಿಂದ ಸಂಪೂರ್ಣವಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ. ಇದು ಬಹಳಷ್ಟು ಉಪಯೋಗವಾಗಿರುವಂತಹ ಒಂದು ವೆಬ್ಸೈಟ್. ಬಟ್ ಇದರಲ್ಲಿ ಇದರ ಹೆಸರು ಹೇಳ್ಕೊಂಡು ಕೆಲವೊಬ್ರು ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತೆ ಹಂಗ ಹಿಂಗ ಅಂತ ಹೇಳ್ಕೊತ ಹೊಂಟಾರ. ದಯವಿಟ್ಟು ಅದನ್ನ ನಂಬಲಿಕ್ಕೆ ಹೋಗ್ಬೇಡಿ. ಆ ರೀತಿಯಾಗಿ ಯಾರು ಕೂಡ ಕೊಡ್ತಾ ಇಲ್ಲ. ಇದರಲ್ಲಿ ಕೆಲವೊಂದಿಷ್ಟು ಇದು ಸ್ಕಾಲರ್ಶಿಪ್ ಗಳಿಗೆ ನೀವು ಅಪ್ಲಿಕೇಶನ್ ಸಲ್ಲಿಸಿ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಹಣವನ್ನ ಜಮಾ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇವರಿಗೆ ಫೋನ್ ಮಾಡೋ ಮುಖಾಂತರ ಇಲ್ಲಿ ಬರುವಂತಹ ಒಂದು ಅಪ್ಲಿಕೇಶನ್ ಆಗಿರಬಹುದು ಬೆನಿಫಿಟ್ಸ್ ಗಳನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಸ್ಕಾಲರ್ಶಿಪ್ ಗಳನ್ನ ಪಡಿಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಅದನ್ನ ಬಿಟ್ಟು ಪುಕ್ಷಾಟಿ ಸಿಗ್ತಾವ ಅಂತೇಳಿ ಸುಮ್ಮನೆ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಏನೋ ಒಂದು ಮಾಡ್ಕೊಂಡು ಅವ್ರ ಕೈಗೆ ಸಿಕ್ಕಾಕೊಂಡು ಆಮೇಲೆ ರೊಕ್ಕ ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಯಾಕೆಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು, ಹಾಗಾಗಿ ಒಂದು ಕ್ಲಿಯರಿಫಿಕೇಶನ್ ಕೊಡೋಣ ಅಂತ ಕೆಲವೊಂದಿಷ್ಟು ವಿಡಿಯೋನ ಮಾಡಿ ದಯವಿಟ್ಟು ಬಿಟ್ಟಿದ್ದೇನೆ. ಕೆಲವರಿಗೆ ಉಪಯೋಗ ಆಗಿರ್ಬೋದು, ಇನ್ ಕೆಲವರಿಗೆ ವಿಡಿಯೋ ನೋಡಿ ಸಪೋಸ್ ಏನ್ ಸರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿರ್ಬೋದು, ಬೇಜಾರು ಕೂಡ ಆಗಿರ್ಬೋದು. ಯಾಕಂದ್ರೆ ಬೇಜಾರು ಆಗೋಕ್ಕಿಂತ ಮುಂಚೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಹೆಲ್ಪ್ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಯಾರೆಲ್ಲ ಫ್ರೀ ಲ್ಯಾಪ್ಟಾಪ್ ಸಿಗ್ತಾವಂತ ಅನ್ಕೊಂಡಾರ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಫ್ರೀ ಲ್ಯಾಪ್ಟಾಪ್ ಹಿಂದಿರುವಂತಹ ಒಂದು ರಹಸ್ಯ ಅವರಿಗೂ ಕೂಡ ಸಂಪೂರ್ಣವಾಗಿ ಗೊತ್ತಾಗ್ಲಿ. ದಯವಿಟ್ಟು ಎಚ್ಚರಿಕೆಯಿಂದಿದೆ. ಈ ರೀತಿಯಾಗಿ ಯಾವುದೇ ರೀತಿಯಿಂದ ಉಚಿತವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು ಏನು ಕೂಡ ಕೊಡ್ತಾ ಇಲ್ಲ. ಸಂಪೂರ್ಣವಾಗಿರುವಂತಹ ಒಂದು ಫೇಕ್ ನ್ಯೂಸ್ ಅಂತಾನೆ ಸಂಪೂರ್ಣವಾಗಿ ಇವತ್ತು ಆಲ್ ಇಂಡಿಯನ್ ಒಂದು ಕೌನ್ಸಿಲ್ ಫಾರ್ ದ ಒಂದು ಟೆಕ್ನಿಕಲ್ ಎಜುಕೇಶನ್ ಇಂದಾನೆ ಸಂಪೂರ್ಣವಾಗಿರುವಂತಹ ಒಂದು ಏನಿದೆ ಇದು ಸರ್ಕ್ಯುಲರ್ ಕೂಡ ನಿಮಗೆ ನೋಟಿಫಿಕೇಶನ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಮತ್ತೆ ಸಿಗೋಣ. ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಒಳ್ಳೆ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ರೀತಿಯಾಗಿ ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ